ಬಾರ್ ಆಯ್ತು ಪಬ್ ಆಯ್ತು, ಈಗ ಪಿಜಿಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಲೇಡೀಸ್ ಮತ್ತು ಜೆಂಟ್ಸ್ ಪಿಜಿಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಆಚರಣೆ ಇದೆ. ಹಾಗಾಗಿ ಪಿಜಿಗಳ ಮಾಲೀಕರಿಗೆ ಕಮಿಷನರ್ ಹೊಸ ಸೂಚನೆಗಳನ್ನು ನೀಡಿದ್ದಾರೆ. ಪಿಜಿ ಮಾಲೀಕರಿಗೂ ಕೂಡ ಮಾರ್ಗದರ್ಶಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಅಸಭ್ಯ ವರ್ತನೆ, ಗಲಾಟೆ ಬಗ್ಗೆ ಎಚ್ಚರಿಕೆಯಿಂದ ಇರಲು ಕಮಿಷನರ್ ಸೂಚನೆಯನ್ನ ನೀಡಿದ್ದಾರೆ. ಹೊಸ ವರ್ಷದ ದಿನ ಪಿಜಿಗಳಿಗೆ ಹೊಸಬರ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗ್ತಾ ಇದೆ. ಮಹಿಳಾ ಪಿಜಿಗಳ ಬಳಿ ಪುರುಷರಿಗೆ ಯಾವುದೇ ರೀತಿಯ ಎಂಟ್ರಿಯನ್ನ ನೀಡುವಂತಿಲ್ಲ ಎನ್ನುವಂತಹ ಮಾರ್ಗಸೂಚಿಯನ್ನ ಕೂಡ ನೀಡಲಾಗಿದೆ. ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ಪಿಜಿ ಮಾಲೀಕರೇ ನೇರ ಹೊಣೆಯಾಗಿರ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪೊಲೀಸ್ ಪರ್ಮಿಷನ್ ಕಡ್ಡಾಯವಾಗಿರುತ್ತೆ. ಯಾವುದೇ ರೀತಿಯ ಸೆಲೆಬ್ರೇಷನ್ ಅನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡಬೇಕಂದ್ರೆ ಪೊಲೀಸರಿಂದ ಮೊದಲೇ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಹೀಗೆ ಹಲವು ನಿಯಮಗಳನ್ನ ಜಾರಿಗೆ ತರಲು ಕಮಿಷನರ್ ಪ್ಲಾನ್ ಮಾಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಆಚರಣೆ ಆಗತ್ತೆ. ಹೊಸ ವರ್ಷದ ದಿನ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಎನ್ನುವಂತಹ ಕಾರಣಕ್ಕೆ ಪಿಜಿ ಮಾಲೀಕರಿಗೆ ಕಮಿಷನರ್ ಒಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಯಾವ ರೀತಿಯ ಮಾರ್ಗಸೂಚಿಗಳನ್ನ ಪೊಲೀಸರು ಪಿಜಿ ಮಾಲೀಕರಿಗೆ ನೀಡಬಹುದು? ಹಾಗಾದ್ರೆ ಖಂಡಿತವಾಗಿ ಪ್ರತೀಕ್ಷಾ, ಈಗಾಗಲೇ ಏನು ಸುಮಾರು ನಗರದಾದ್ಯಂತ ಸಾಕಷ್ಟು ಹೊಸ ವರ್ಷದ ಸಂಭ್ರಮಾಚರಣೆಗೆ ತಯಾರಿಯನ್ನ ಪಬ್ ಬಾರ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಕೆಲವೊಂದು ಪ್ರೈವೇಟ್ ಪಾರ್ಟಿಗಳೇನಿದ್ದಾವೆ ಅವು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಹೀಗಾಗಿ ಈ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡುವಂತಹ ಎಲ್ಲ ಆಯೋಜಕರನ್ನ ಕರೆದು ಒಂದು ಸುತ್ತಿನ ಮೀಟಿಂಗ್ ಕೂಡ ಕಮಿಷನರ್ ಮಾಡಿರುವಂತಹದ್ದು. ಅವರಿಗೆ ಒಂದು ಗೈಡ್ಲೈನ್ಸ್ ಅನ್ನ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ವಿಚಾರ ಕೂಡ ಅವ್ರಿಗೆ ಹೇಳಿರುವಂತಹದ್ದು. ಇನ್ನು ಸರ್ಕಾರದ ಅನೇಕ ಬೇರೆ ಬೇರೆ ಇಲಾಖೆಗಳ ಜೊತೆ ಕೂಡ ಮೀಟಿಂಗ್ ಅನ್ನ ಮಾಡಿ ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಅನ್ನ ಮಾಡಿರುವಂತಹದ್ದು. ಕಟ್ಟುನಿಟ್ಟಿನ ಕ್ರಮಗಳನ್ನ ಮಾಡ್ಕೋಬೇಕು ಅನ್ನುವಂಥ ವಿಚಾರವಾಗಿ ಅಗ್ನಿಶಾಮಕ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಅಥವಾ ಮೆಟ್ರೋ BMRCL ಆಗಿರ್ಬೋದು, ಈ ರೀತಿಯಾದಂತಹ ಇಲಾಖೆಗಳಿಗೂ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಕೇವಲ ಬಾರು, ಪಬ್, ರೆಸ್ಟೋರೆಂಟ್ ಮತ್ತೆ ಪ್ರೈವೇಟ್ ಪಾರ್ಟಿಗಳ ಅಷ್ಟೇ ಅಲ್ಲದೆ ಇನ್ನು PG ಮತ್ತೆ ಏನು ಕೆಲವೊಂದು ಲಾಡ್ಜ್ಗಳು ಇರ್ತವೆ. ಈ ಒಂದು ಏರಿಯಾದಲ್ಲೂ ಕೂಡ ಸಾಕಷ್ಟು ಒಂದು ವಿಜೃಂಭಣೆಯಿಂದ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅಲ್ಲಿ ಅಹಿತಕರ ಘಟನೆಗಳು ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ಮೀಟಿಂಗ್ ಅನ್ನ ಕರೆದಿರುವಂತಹದ್ದು. ಅಂದ್ರೆ ನ್ಯೂ ಇಯರ್ ಅಂದ ತಕ್ಷಣ ಏನು PG, ಲೇಡೀಸ್ PG ಆಗಿರ್ಬೋದು ಅಥವಾ ಜೆಂಟ್ಸ್ PG ಆಗಿರ್ಬೋದು, ಇಲ್ಲಿ ತನ್ನ ಗರ್ಲ್ ಫ್ರೆಂಡ್ಗೆ ವಿಶ್ ಮಾಡೋದಕ್ಕೆ ಏನು ಬಾಯ್ಸ್ ಲೇಡೀಸ್ PG ಹತ್ರ ಹೋಗೋದು ಅಥವಾ ಲೇಡೀಸ್ ಬಾಯ್ಸ್ PG ಹತ್ರ ಹೋಗುವಂತಹದ್ದು, ಅಥವಾ ಲಾಡ್ಜ್ಗಳ ಬಳಿ ಕೆಲವೊಂದು ರೂಮ್ಗಳನ್ನ ಬುಕ್ ಮಾಡ್ಕೊಂಡು ಹೋಗುವಂತಹದ್ದು, ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಲೇಡೀಸ್ PGಯ ಬಳಿ ಯಾವುದೇ ರೀತಿಯಾದಂತಹ ಸ್ನೇಹಿತರು ಅಂದ್ರೆ ಬಾಯ್ಸ್ ಸ್ನೇಹಿತರು ಹುಡುಗಿಯರಿಗೆ ವಿಶ್ ಮಾಡುವ ನೆಪದಲ್ಲಿ PGಯ ಬಳಿ ಬರಬಾರದು. ಅಲ್ಲಿ ಏನಾದರೂ ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ತಿಳಿಸಬೇಕು, ಮತ್ತೆ ಸುತ್ತಮುತ್ತ CCTVಗಳನ್ನ ಹಾಕಿಸ್ಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ತಮ್ಮ PGಯಲ್ಲಿ ಇರುವಂತಹ ಯುವಕರ ಒಂದು ಮಾಹಿತಿಯನ್ನ ಕಟ್ಟುನಿಟ್ಟಾಗಿ ಇಟ್ಕೋಬೇಕು. ಜೊತೆಗೆ ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನಾದರೂ ಅಹಿತಕರ ಘಟನೆಗಳು, ಅನೈತಿಕ ಘಟನೆಗಳೇನಾದರೂ PG ಒಳಗಡೆ ನಡೆಯುತ್ತಾ, ಇದೆಲ್ಲದರ ಹೊಣೆಯನ್ನ PGಯ ಮಾಲೀಕರಿರ್ತಾರೆ ಅವರು ಒತ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ PGಯ ಮಾಲೀಕರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿರುವಂತಹದ್ದು. ಅತಿ ಶೀಘ್ರದಲ್ಲೇ ಅವ್ರಿಗೂ ಕೂಡ ಒಂದು ಗೈಡ್ಲೈನ್ ಅನ್ನ ಬಿಡ್ತೇವೆ. ಆ ಗೈಡ್ಲೈನ್ ಪ್ರಕಾರ ಎಲ್ಲಾ ಮಾರ್ಗಸೂಚಿಗಳನ್ನ ಕೂಡ ಫಾಲೋ ಮಾಡಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಸಿಮನ್ ಕುಮಾರ್ ಸಿಂಗ್ ಕಮಿಷನರ್ ಏನಿದ್ದಾರೆ ಅವರು ಒಂದು ಆದೇಶವನ್ನು ಹೊರಡಿಸಿರುವಂತಹ ಅಥವಾ ಸೂಚನೆಯನ್ನ ನೀಡಿರುವಂತಹದ್ದು. ಪ್ರತೀಕ್ಷಾ, ಚಂದ್ರಶೇಖರ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ ಹಲವು ಪಿಜಿಗಳಲ್ಲಿ ಕೊಲೆ, ದರೋಡೆಯಂತಹ ಪ್ರಕರಣಗಳಾಗಿತ್ತು. ಹಾಗಾಗಿ ಈ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಚ್ಚರಿಕೆಯನ್ನು ನೀಡಲಾಗಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾರ್ಗಸೂಚಿಗಳನ್ನ ನೀಡಲಾಗಿದೆಯಾ PG ಮಾಲೀಕರಿಗೆ? ಖಂಡಿತವಾಗಿಯೂ ಪ್ರತೀಕ್ಷಾ, ಏನು ಈಗಾಗಲೇ ನಾನು ಹೇಳ್ತಾ ಇದ್ದೆ, ಕೆಲವೊಂದು PGಯ ಸುತ್ತಮುತ್ತ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗತ್ತೆ. ಜೊತೆಗೆ ಒಂದು ಏನು CCTVಯನ್ನು ಅಳವಡಿಕೆ ಮಾಡಲೇಬೇಕಾಗತ್ತೆ. ಸರ್ವಿಲೆನ್ಸ್ ಸುತ್ತಮುತ್ತ CCTVಯನ್ನು ಅಳವಡಿಸಬೇಕಾಗತ್ತೆ. ಯಾಕೆಂತಂದರೆ ಹೊಸ ವರ್ಷ ಕುಡಿದ ಅಮಲಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ವೀಲಿಂಗ್ ಮಾಡುವಂತಹದ್ದು, ಅಥವಾ ಕೆಲವೊಂದು ಅಪರಿಚಿತರು ಬಂದು ಏಕಾಏಕಿ ಯುವತಿಯರು ಏನಾದರೂ ಕೆಳಗಡೆ ಇದ್ರೆ ಅಂಥವ್ರನ್ನ ಮೈ ಮುಟ್ಟಿ ಮಾತಾಡ್ಸೋಕೆ ಹೋಗೋದು ಅಥವಾ ವಿಶ್ ಮಾಡುವ ನೆಪದಲ್ಲಿ ಹಗ್ ಮಾಡ್ಕೊಳ್ಳುವಂತಹದ್ದು, ಈ ರೀತಿಯಾದಂಥ ಘಟನೆಗಳಾಗತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ರೌಡಿ ಶೀಟರ್ಗಳಾಗಿರ್ಬೋದು ಅಥವಾ MOBಗಳಾಗಿರ್ಬೋದು, ಇವರೇನಾದರೂ ಅಲ್ಲಿ ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿಯಾದಂಥ ಕ್ರಮಗಳನ್ನು ವಹಿಸ್ಕೋಬೇಕು. ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ಇದ್ದಂತಹ ಅಂದರೆ PGಯಲ್ಲಿ ಉಳಿದಿರುವಂತಹ ಯುವಕರ ಮೇಲೆ ನಿಗಾ ವಹಿಸಬೇಕಾಗತ್ತೆ.
ಯಾರಾದರೂ ಡ್ರಗ್ಸನ್ನು ತಗೊಂಬಂದು ಪಿ ಜಿ ಒಳಗಡೆ ಸರಬರಾಜು ಮಾಡುವಂತಹದ್ದು ಅಥವಾ ಅಲ್ಲಿಂದ ಏನಾದರೂ ಒಳಗಡೆ ಕಳಿಸುವಂತಹದ್ದು ಅಥವಾ ಅನಧಿಕೃತವಾಗಿ ಮದ್ಯವನ್ನೇನಾದರೂ ಪಿ ಜಿ ಒಳಗಡೆ ತಗೊಂಬಂದು ಅಲ್ಲಿ ಸೇವನೆ ಮಾಡುವಂತಹದ್ದು, ಅಲ್ಲಿ ಕಿರ್ಚಾಡುವಂತಹದ್ದು ಅಥವಾ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಳ್ಳುವಂತಹದ್ದು, ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು. ಇದೆಲ್ಲದರ ಕುರಿತಾಗಿ ಏನಾದರೂ ಆದರೆ ಇಮ್ಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಸದ್ಯಕ್ಕೆ ಪೊಲೀಸರು ಈಗಾಗಲೇ ಪಿ ಜಿ ಮಾಲೀಕರಿಗೆ ಹೇಳಿರುವಂತಹದ್ದು. ಪ್ರತೀಕ್ಷಾ. ಥ್ಯಾಂಕ್ ಯು ಚಂದ್ರಶೇಖರ್, ತಮ್ಮೆಲ್ಲ ಮಾಹಿತಿಗಾಗಿ.